ಹಾಯ್ ಫ್ರೆಂಡ್ಸ್, ಶಿವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ವಿಷ್ಣು ಸಹಸ್ರನಾಮ ಪುಸ್ತಕ ನೋಡ್ತಾ ಇದ್ದೀರಾ? ಯಾರೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಬೋದು? ಪ್ರತಿಯೊಬ್ಬ ಜೀವಿಗಳು, ಪ್ರತಿಯೊಬ್ಬ ಮನುಷ್ಯನೂ ವಿಷ್ಣು ಸಹಸ್ರನಾಮ ಹೇಳ್ಬೋದು. ಹಾಗಾದರೆ ಹೇಳಕ್ಕೆ ಬರಲ್ವಲ್ಲ, ಏನು ಮಾಡೋದು? ಕ್ಲಾಸ್ಗೆ ಹೋಗ್ಬೇಕಾ? ನಾವೇ ಹೇಳಿದ್ರೆ ತಪ್ಪಾಗಿಬಿಡತ್ತಲ್ಲ, ತಪ್ಪಾಗಿ ಹೇಳಬಾರ್ದು ಅಂತಾರಲ್ಲ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾರೆ. ನೋಡಿ, ಯಾರು ಎಷ್ಟು ಅಂತ ಹೇಳ್ಕೊಡೋಕ್ಕಾಗತ್ತೆ? ನೀವು ಯಾವ ಕ್ಲಾಸ್ಗೆ ಹೋಗಿ ಎಲ್ಲಿ ಹೋಗಿ ಕಲಿತೀರಾ? ಅದಕ್ಕೆ ಫೀಸ್ ಎಷ್ಟಿರುತ್ತೆ? ಎಲ್ಲರೂ ದುಡ್ಡು ಕೊಟ್ಟು ಕಲಿಯೋಕ್ಕಾಗಲ್ಲ. ಎಲ್ಲರಿಗೂ ಪ್ರತಿಯೊಂದು ಅನುಕೂಲನೂ ಇರಲ್ಲ. ಕೆಲವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ಈ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಎಷ್ಟು ಕಷ್ಟ. ಆಮೇಲೆ ಎಷ್ಟು ಸಮಯ ಹೇಳ್ಕೊಡ್ಬೋದು? ದಿನಕ್ಕೊಂದು ಗಂಟೆ ಹೇಳ್ಕೊಡ್ಬೋದು. ನೀವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಲ್ತ್ಕೊಳ್ಳೋಕೆ ಆಸೆ ಇರೋರು ನೀವೆಲ್ಲರೂ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಚಾನೆಲ್ ತೊಗೊಂಡು ಅದರಲ್ಲಿ ವಿಷ್ಣು ಸಹಸ್ರನಾಮ ಅಂತಲೂ ನಿಮ್ಗೆ ಯಾವುದು ಬೇಕೋ ಅದನ್ನು ಟೈಪ್ ಮಾಡಿದ್ರೆ ಈಗೇನು ಏನು ಬೇಕಾದರೂ ಸಿಗತ್ತೆ. ನಿಮ್ಮ ಮೊಬೈಲಲ್ಲಿ ಏನೇನು ಬೇಕೋ ಇಡೀ ಪ್ರಪಂಚನೇ ಸಿಗತ್ತೆ. ನೀವೊಂದು 10 ಸತಿ ಹಾಕ್ಕೊಂಡು ಅದ್ರ ಜೊತೆ ಹೇಳ್ತಾ ಇದ್ದರೆ, ಕನ್ನಡ ಓದೋಕ್ಕೆ ಬಂದರೆ ಸಾಕು, ನೀವು ಎಂತೆಂಥ ಶ್ಲೋಕನೂ ಕಲ್ತ್ಕೋಬೋದು. ಮತ್ತು ಭಗವದ್ಗೀತೆ ಆಗಲಿ, ರುದ್ರ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಇದು ಯಾವುದಕ್ಕೂ ರಾಗ ಬೇಡ. ಇದನ್ನು ಪಠಣ ಅಂತಲೇ ಹೇಳ್ತಾರೆ. ನೀವು ಓದೋ ಹಾಗೆ ಹೇಳಿದ್ರೆ ಸಾಕು. ದೇವರು ಭಕ್ತಿ ಮಾತ್ರ ಕೇಳ್ತಾನೆ ಹೊರತು ಗ್ರಾಮರ್ ಕೇಳಲ್ಲ. ನೀವು ಹೆಂಗೆ ಬೇಕೋ ಹಾಗೆ ನಿಧಾನವಾಗಿ ನೀವೇ ಕಲ್ತ್ಕೊಳ್ಳಿ. ಹೌದು, ಗುರುಮುಖೇನ ಕಲಿಬೇಕು, ಕರೆಕ್ಟು. ಆದರೆ ಎಲ್ಲರಿಗೂ ಎಲ್ಲಿ ಸಿಗತ್ತೆ? ಈಗಿನ ಕಾಲದಲ್ಲಿ 500,000 ಫೀಸ್ ಇಲ್ಲದೆ ಏನೂ ಆಗಲ್ಲ. ಪ್ರತಿಯೊಬ್ಬರು ದುಡ್ಡು ತಗೊಂಡೇ ಹೇಳ್ಕೊಡೋದು. ಹಂಗೆ ಯಾರಾದರೂ ಧರ್ಮಕ್ಕೆ ಹೇಳ್ಕೊಡೋದು ಅಂತ ಹೇಳಿದ್ರೆ ಅದಕ್ಕೆ ಹೋಗೋಕ್ಕೊಂದು ಟೈಮ್ ಬೇಕು, ಕರ್ಕೊಂಡು ಹೋಗೋಕ್ಕೊಂದು ಜನ ಬೇಕು. ಇನ್ನೊಂದು ಒಬ್ಬೊಬ್ಬರೇನೂ ಓಡಾಡೋಕ್ಕಾಗಲ್ಲ ಈ ಕಾಲದಲ್ಲಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಯಾರ್ಯಾರಿಗೆ ಹೇಳೋಕ್ಕೆ ಇಷ್ಟ ಇದೆಯೋ ಖಂಡಿತವಾಗ್ಲೂ ಸ್ತೋತ್ರ ಮಾಲಾದಲ್ಲಿ ನೋಡ್ಕೊಳ್ಳಿ. ನಿಮಗೆ ಲಿರಿಕ್ಸ್ ಕೂಡ ಸಿಗತ್ತೆ. ಯೂಟ್ಯೂಬ್ನಲ್ಲಿ ಯಾರಾದರೂ ಹಾಡಿರೋದು ಕೂಡ ನೀವು ಸರ್ಚ್ ಮಾಡಿ ಅದರ ಜೊತೆ ನೀವು ಹೇಳ್ಕೊಳ್ಳಿ. ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ, ಮೂಕ ಪಂಚಶತಿ, ಕಡೆಗೆ ದೇವಿ ಮಹಾತ್ಮೆ, ನಾರಾಯಣಿಯಂ ಕೂಡ ಹಾಗೇ ಕಲಿತವರು ಬೇಕಾದಷ್ಟು ಜನ ಇದ್ದಾರೆ. ಸೊ ಈ ಕಾಲದಲ್ಲಿ ಸ್ತೋತ್ರ ಹೇಳೋದ್ರಿಂದನೇ ನಾವು ಮುಕ್ತಿ ಪಡಿಬೋದು. ನಾವು ಅಂದ್ಕೊಂಡಿದ್ದ ಕೆಲಸ ಆಗ್ಬೋದು. ದೇವರ ನಾಮ ಕೊಂಡಾಡೋಕ್ಕೆ ನಮಗೆ ನಾಲ್ಗೆ ಕೊಟ್ಟಿರಬೇಕಾದ್ರೆ ನಾವು ಇನ್ಯಾಕೆ ತಡ ಮಾಡಬೇಕು? ನಾವೆಲ್ಲರೂ ಎಲ್ಲ ಸ್ತೋತ್ರನೂ ಕಲ್ತ್ಕೊಳ್ಳೋಣ. ನೆನಪಿಡಿ, ಎಲ್ಲದನ್ನು ಗುರುಮುಖಾನೇ ಕಲಿಬೇಕು ಅಂತ ಆಗಲ್ಲ. ಸೊ ನಾವೇ ಕೂಡ ಕಲಿಬೋದು, ತಪ್ಪಿಲ್ಲದೆ ಕಲಿಬೋದು. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.